ಫಸ್ಟ್ ನಾನೀಗ ಸೋರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೋರೆಕಾಯಿನ ಚೆನ್ನಾಗಿ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಾದ್ಮೇಲೆ ಅದಕ್ಕೆ ಅರಿಶಿಣ, ಉಪ್ಪು, ಸ್ವಲ್ಪ ಮೆಣಸು ಹುಡಿಯಾಗಿ ನೀರೆಲ್ಲ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಪಾತ್ರೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಎಣ್ಣೆಗೆ ಒಂದು ಸ್ವಲ್ಪ ನಾವು ಸೋರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಆಗಿ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಬೇಯ್ತಾ ಇರುವಾಗಲೇ ನಾವಿವಾಗ ಕಾಯಿನ ಗ್ರೈಂಡ್ ಮಾಡ್ಕೋಬೇಕು. ತೆಂಗಿನಕಾಯಿ ಹೇಗೆಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ಅದ್ರ ಜೊತೆ ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ, ಸಾಂಬಾರ ಪುಡಿ ಅದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಈ ಸೋರೆಕಾಯಿಗೆ ನೀರು ಹಾಕಬೇಡಿ. ಫಸ್ಟ್ ನೀರು ಹಾಕದೆ ಹಾಗೆ ಡ್ರೈ ಆಗಿ ಅದನ್ನು ಫ್ರೈ ಮಾಡಿ. ಅದರಲ್ಲಿ ನೀರು ಇಳಿಯುತ್ತೆ. ನೀರು ಇಳಿದಾದ್ಮೇಲೆ ಅದಕ್ಕೆ ನೀರೆಲ್ಲ ಇಳಿದಾದ್ಮೇಲೆ ಅದೇ ನೀರಲ್ಲಿ ಅದು ಬೇಯುತ್ತೆ. ಅದು ಹಾಗೆ ಬೇಯ್ತಾ ಇರುವಾಗ